ಗೆಲುವಾಗಿದೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಈ ಕೋತಿ ಕುಚೇಷ್ಟೆ ಮಾಡಿದಂಥ ಕಂತ್ರಿ ಏನು ಯಾರು ಅನ್ನೋದನ್ನ ಫಸ್ಟ್ ನೋಡೋಣ. ದಿಮಾಕು ಮತ್ತು ಕೊಬ್ಬು ಆಡಿಸ್ತಾ ಇದೆ. ಆಲ್ ರೈಟ್, ಯಾರ್ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತೀರಿ, ಈ ಕೋತಿನೂ ಸೇರಿದಂಗೆ, ಈ ಮಹಾ ಕೋತಿನೂ ಸೇರಿದಂಗೆ, ಯಾವ ಮರ್ಸಿನೂ ಇಲ್ಲ, ಎಂಥದ್ದು ಇಲ್ಲ, ಮಣ್ಣು. ಯಾರ್ಯಾರು ಕೂಗ್ತೀರಿ ಪಾಕಿಸ್ತಾನ್ ಜಿಂದಾಬಾದ್, ಅವರು ಪಾಕಿಸ್ತಾನಕ್ಕೆ ಹೋಗಬೇಕು. ಬಿಜೆಪಿ ಅವರು ಕಂಡ್ಕೊಂಡವ್ರಿಗೆಲ್ಲ ಹೇಳ್ತಾರಲ್ಲ ಪಾಕಿಸ್ತಾನಕ್ಕೆ ಹೋಗ್ಬಿಡಿ, ಪಾಕಿಸ್ತಾನ ಅಲ್ಲ, ಇಂಥವ್ರು ಹೋಗಬೇಕು. ಹೋಗು, ನೀ ಹೋಗ್ಬಿಟ್ಟ ಅಲ್ಲಿ 1 ವರ್ಷ ನಿನ್ನ ಕೋತಿ ಕಪಿಚೇಷ್ಟೆ ಇದೆಯಲ್ಲ, ಈ ಚೇಷ್ಟೆಗಳು, ಈ ದಿಮಾಕು ಮತ್ತು ಕೊಬ್ಬಿನ ಮದ ಮೆರಿತಾ ಇದೆಯಲ್ಲ, ನೀನು ಇದನ್ನಲ್ಲಿ ತೋರಿಸು ನೋಡೋಣ. 1 ವರ್ಷ ತೋರಿಸಿ ಜೀವಂತವಾಗಿ ವಾಪಸ್ ಬಾ ನೋಡೋಣ. ನೀ ಜೀವಂತವಾಗಿ ವಾಪಸ್ ಬಾ ನೋಡೋಣ. ಇಲ್ಲಿ ಬಾಲ ಬಿಚ್ಚದಂಗಲ್ಲ. ಅಯ್ಯೋ, ನಿನ್ ತಲೆಗೆ ಹೊಡೆದ್ರೆ ತಲೆನ ಸಗಣಿ ಸಿಕ್ಕಲ್ಲ ಕೈಗೆ. ನಮ್ಮ ಅಪ್ಪ ಹೇಳ್ತಿದ್ದಂಗೆ ಸಗಣಿ ಅಂತ ಹೇಳ್ಬೇಡ, ಅದು ಬೆರಣಿ ಆಗತ್ತೆ, ಅದಕ್ಕೆ ಬೆಲೆ ಇದೆ, ಕಾಪಿ ಕಾಯಿಸ್ಬೋದು ಅಟ್ಲೀಸ್ಟು. ಪ್ರಯೋಜನಕ್ಕೆ ಬರುತ್ತೆ. ಸಗಣಿ ಇಲ್ಲ ನೆಟ್ಟಿಗೆ. ನಿನ್ನೂ ಬದುಕಕ್ಕೆ ಬಿಟ್ಟಿದ್ದಾರಲ್ಲ ಈ ದೇಶದಲ್ಲಿ ಜನ. ಈ ಥರದ ಮಾತುಗಳನ್ನು ಆಡಿದ್ರೂ ಅದು ಇಂಡಿಯಾದು ಡೆಮಾಕ್ರಸಿ. ದಿಮಾಕು ಮತ್ತು ಕೊಬ್ಬು ಅಷ್ಟೇ. ರಬ್ಬಿಶ್ ಫೆಲೋಸ್ ತಂದು ನಾಚಿಕೆನೂ ಆಗಲ್ಲ, ಮಾನ ಮರ್ಯಾದೆ ಇಲ್ಲ. ಇಂಥವ್ರನ್ನೆಲ್ಲ ಬಿಟ್ಕೊಂಡು ಹೋಗ್ತಾ ಇದ್ದೀವಲ್ಲ, ನಮ್ಮ ಹಣೆ ಬರಹ.